ರೀ ವಾಕಿಂಗ್ ಹೋಗಿ ಬರ್ತೀನಿ. ವೇಲ್ ಹಾಕೊಂಡು ಹೋಗ್ಬಿಟ್ಟಿ ಹೋಗ್ ಬರ್ತೀನಿ, ಬಾಯ್. ಏನ್ ತಿಂಡಿ ಮಾಡ್ತಿದ್ಯಾ ದಿವ್ಯ ಇವತ್ತು? ಭಾನುವಾರ ರುಬ್ಬಿರೋದು ಸ್ವಲ್ಪ ದೋಸೆ ಇಟ್ಟಿದೆ ಆಂಟಿ, ಅದನ್ನೇ ಮಾಡ್ಕೊಡ್ತೀನಿ. ಹಾ, ಭಾನುವಾರ ರುಬ್ಬಿರೋ ಹಿಟ್ಟ? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ದಿವ್ಯಾ ಇವತ್ತೀಗ 6 ದಿನ ಆಯ್ತು. ಏನು ಆಗಿರಲ್ವಾ? ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಆಂಟಿ, ಏನು ಆಗಲ್ಲ. ಫ್ರಿಡ್ಜ್ ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ 15 ದಿನ ಆದ್ರೂ ಅದೇ ಹಿಟ್ಟಲ್ಲಿ ದೋಸೆ ಮಾಡಕ್ತಾರಣ. ತಿಂದ ತಕ್ಷಣ ಎದೆ ಎಲ್ಲ ಉರಿ, ಅಸಿಡಿಟಿ ಅಣ್ಣ. ಬಡ್ಕಂಡೆ ನನ್ನ ಮಗನೇ ಫ್ರಿಡ್ಜ್ ಕೊಡಿಸ್ಬೇಡ ಅಂತ. ಅವಳು ಕೋಪ ಮಾಡ್ಕೊಂಡ್ಲು ಅಂತ ಪುಸ್ತಕ ಅಂತ ಕೊಡಿಸ್ಬಿಟ್ಟೆ. ಅನ್ಬೋಗ್ಸಿ ಇವಾಗ. ನಮ್ಮನೇಲಿ ನೋಡು, ಫ್ರಿಡ್ಜು ಇಲ್ಲ, ಏನೂ ಇಲ್ಲ. ದಿನ ಬೆಳಿಗ್ಗೆ ಎದ್ರೆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ಫ್ರೆಶ್ ಫ್ರೆಶ್. ಅದೇನಪ್ಪ, ನಾವು ಡೈಲಿ ವಾಕಿಂಗ್ ಬರ್ತಾನೆ ಇದೀವಿ, ಒಂಚೂರು ವೇಟೇ ಕಡಿಮೆ ಆಗ್ತಿಲ್ಲ. ನನ್ ವೇಟು ಅಷ್ಟೇ, ಕಮ್ಮಿನೇ ಆಗ್ತಾ ಇಲ್ಲ. ಹೆಂಗ್ ಕಮ್ಮಿ ಆಗತ್ತಣ್ಣ ವೆಯ್ಟ್? ಇವ್ರ ಪಾರ್ಕಿಗೆ ಹೋಗದೆ ಗುಂಪ್ ಕಟ್ಕೊಂಡು ಊರಾಗಳು ರೂಸಾಬ್ರಿ ಮಾತಾಡಕ್ಕೆ ಎಕ್ಸರ್ಸೈಸ್ ಮಾಡ್ತಾರೆ ಅನ್ಕೊಂಡಿದ್ಯಾ? ಎಕ್ಸರ್ಸೈಸ್ ಎಲ್ಲ ಯಾರ್ ಮಾಡ್ತಾರ ಆಂಟಿ? ಮನೇಲಿ ಮಾಡೋ ಕೆಲ್ಸನೇ ಸಾಕಾಗಿ ಹೋಗಿರುತ್ತೆ. ಬೆಳಗ್ಗೆ ಎದ್ದು ಕಸ ಹೊಡೆದು ಅದನ್ನ ಹಸಿ ಕಸ, ಒಣಗಿದ ಕಸ ಅಂತ ಡಿವೈಡ್ ಮಾಡಿ ಒಲೆ ಮೇಲೆ ಹಾಲಿಟ್ಟಿದ್ರು BBMP ಬಂದು ವಿಸಿಲ್ ಇಡೋ ತಕ್ಷಣ ಓಡೋ ಕಸ ಬಿಸಾಕ್ ಬಂದು, ಗಂಡ ಕೇಳಿದ ತಕ್ಷಣ ಟೀ ಕೊಟ್ಟು, ಮಗಳು ಕೇಳಿದ ತಕ್ಷಣ ಹಾಲು ಕೊಟ್ಟು ತಿಂಡಿ ರೆಡಿ ಮಾಡಿ, ಗಂಡ ತಿಂಡಿ ತಿನ್ನೋ ಅಷ್ಟಲ್ಲಿ ಮಗಳಿಗೆ ಸ್ನಾನ ಮಾಡಿಸಿ, ಯೂನಿಫಾರ್ಮ್ ಹಾಕಿ, ಬುಕ್ಸ್ ಎಲ್ಲ ಬ್ಯಾಗ್ ಇಟ್ಟು, ಅವಳು ತಿಂಡಿ ತಿನ್ನೋ ಅಷ್ಟಲ್ಲಿ ಇಬ್ಬರಿಗೂ ಲಂಚ್ ಬ್ಯಾಗ್ ರೆಡಿ ಮಾಡಿ, ಗಂಡನ ಆಫೀಸಿಗೆ ಕಳ್ಸಿ, ಮಗಳನ್ನ ಸ್ಕೂಲಿಗೆ ಕಳ್ಸಿ, ಯಪ್ಪ ಅಂತ ಸೋಫಾದಲ್ಲಿ ಕೂತ ತಕ್ಷಣ ಸಿಂಕಲ್ ಬಿದ್ದಿರೋ ಮುಸ್ರೆ, ಸ್ನಾನ ಮಾಡ್ಬಿಟ್ಟಾಕಿರೋ ಬಟ್ಟೆ, ಒಲೆ ಮೇಲೆ ತಣ್ಣಗಾಗಿರೋ ಚಿತ್ರಾನ್ನ, ಅದನ್ನ ಬಿಸಿ ಮಾಡೋ ಪೇಷನ್ಸು ಇರಲ್ಲ, ತಿನ್ಬೇಕನ್ನೋ ಹಸುವು ಇರಲ್ಲ. ನಮ್ ಹೆಣ್ಮಕ್ಳ ಜೀವನ ಭಾರಿ ಕಷ್ಟ. ಕಷ್ಟ ಕಷ್ಟ ಅವ್ರದಲ್ಲಣ್ಣ, ನಮ್ದು. ನನಗ್ ಬರೋದೇ 35,000 ಸಂಬಳ. ಅದ್ರಲ್ಲಿ ತಿಂಗ್ಳಿಗೊಂದ್ಸಲಿ ಅವಳ ಮೊಬೈಲ್ 399, ನನ್ನ ಮೊಬೈಲ್ 299, ನನ್ನ ಗಾಡಿಗೆ ಪೆಟ್ರೋಲ್, ಅವಳ ಬಾಡಿಗೆ ಪಾರ್ಲರು. ಅವ್ರ ಅಪ್ಪ ಅಮ್ಮ ಬಂದಾಗ ಮಟನ್ ತರಬೇಕು, ಊರ್ ಒಟ್ಟಾಗ ಬಸ್ ಚಾರ್ಜ್ ಕೊಡ್ಬೇಕು, ಬಟ್ಟೆ ಒಗ್ಯಕ್ಕಾಗಲ್ಲ ವಾಷಿಂಗ್ ಮಿಷಿನ್ ತಗೊಂಡಿದ್ದಾಳೆ, ಸುಕ್ಕಾಗಿರೋ ಸೀರೆ ಉಡಕ್ಕಾಗಲ್ಲ ಐರನ್ ಬಾಕ್ಸ್ ತಗೊಂಡಿದ್ದಾಳೆ. ನನ್ ತಂಗಿ ಮನೇಲಿ 32 ಇಂಚಸ್ ಇದೆ, ನಮ್ಮ ಮನೆಗೆ 43 ಇಂಚಸ್ ಬೇಕು ಅಂತ ಟಿವಿನೂ ತಗೊಂಡಿದ್ದಾಳೆ. ಇದ್ರದೆಲ್ಲ EMI ಇನ್ನು ಎಷ್ಟಿದೆ ಗೊತ್ತಾಣ. ಇಷ್ಟೆಲ್ಲ ಇದ್ರು ನನ್ ಫ್ರೆಂಡ್ಸ್ ಎಲ್ಲ ನಾಯಿ ಮರಿ ತಗೊಂಡಿದ್ದಾರೆ, ನಾವು ತಗೊಳ್ಳೋಣ ಅಂತ ಹಠ ಮಾಡಿ ನಾಯಿನೂ ತಗೊಂಡಿದ್ದಾಳೆ. ಆ ನಾಯಿನೋ ಅನ್ನ ಕೊಟ್ರೆ ತಿನ್ನಲ್ಲ, ಹಾಲಿಟ್ರೆ ಕುಡಿಯಲ್ಲ, ಪೆಡಿಗ್ರಿನೇ ಬೇಕು ಅನ್ನುತ್ತೆ. ಇದಕ್ಕೆಲ್ಲ ಮೇಂಟೆನೆನ್ಸ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾಣ. 2 ದಿನ ನಾಯಿ ಜೊತೆ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕಲ್ಲ ಅಷ್ಟೇ. ಅದಾದ್ಮೇಲೆ ನಾಯಿನ್ ವಾಕಿಂಗ್ ಕರ್ಕೊಂಡು ಹೋಗಿದ್ದು ನಾನೇ, ಕಕ್ಕ ಮಾಡ್ದಾಗ ಬಾಚಕ್ಕಿದ್ದು ನಾನು. ಲೋ ರಘು, ನಿಮ್ ನಾಯಿ ನಮ್ಮ ಮನೆ ಮುಂದೆ ಕಕ್ಕ ಮಾಡದ್ ಬಾರೋ. ರೀ, ಮೊನ್ನೆ ಟಿವಿನಲ್ಲಿ ಶಿಲ್ಪಾ ಶೆಟ್ಟಿ ನೋಡ್ದೆ ಕಣ್ರಿ. ಯಪ್ಪ, ಈಗ್ಲೂ ಹಂಗೆ ಇದ್ದಾಳೆ. ಅದ್ ಏನ್ ತಿಂತಾಳೋ ಏನೋ ಅಪ್ಪ. ಶಿಲ್ಪಾ ಶೆಟ್ಟಿ ಏನ್ ಮಾಡ್ತಾಳ ಗೊತ್ತಾ?